Guys, welcome back to EC Simplified. So as per our roadmap, see, wait a minute, see, this is a demo. I will show you later. So first ನಮ್ಮ ರೋಡ್ ಮ್ಯಾಪ್ ಬಗ್ಗೆ ಮಾತಾಡ್ತಾ ಹೋಗೋಣ. ಓಕೆ, ಸಿ, ಆಸ್ ಪರ್ ಅವರ್ ರೋಡ್ ಮ್ಯಾಪ್ ನಮ್ದು ಈಗ 10th ಇದೆಯಲ್ವಾ. ಅಂದರೆ ಆ್ಯಕ್ಚುಲಿ ನಾವು ಮಾಡಬೇಕಾಗಿದ್ದು 10th ಪ್ರಾಜೆಕ್ಟ್ ಅಂದರೆ ಟೆಂಪ್ರೇಚರ್ ಸೆನ್ಸರ್ ಯೂಸಿಂಗ್ LM35. ಇದೊಂದು LM35 ಅಂದರೆ ಜಸ್ಟ್ ಅದೊಂದು ಕಾಂಪೊನೆಂಟು, ಅದು ಟೆಂಪ್ರೇಚರ್ನ ಮೆಷರ್ ಮಾಡುತ್ತೆ. ಓಕೆನಾ, ಅರ್ಥ ಆಯ್ತಲ್ವಾ? ಸೊ ಬನ್ನಿ, ಮೇಯ್ನು ನಾವು ಲೈಕ್ ಆ್ಯಸ್ ಯೂಶುವಲಿ ಯಾವ ರೀತಿ ಮಾಡ್ತಾ ಇದ್ದೋ ಆ ರೀತಿ ಹೋಗೋಣ. ಸಿ, ಪ್ರಾಜೆಕ್ಟ್ ನಂಬರ್ 10. ಸೊ ಏನಿದು, ಫಸ್ಟ್ ಆಫ್ ಆಲು ಸಿಂಪಲಾಗಿ ಮೋಟ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಹೆಂಗೆ ಅಂದರೆ ಫಸ್ಟು ರೂಮ್ ಟೆಂಪ್ರೇಚರ್ ಇದೆಯಲ್ಲ, ರೂಮಿಂದು ಟೆಂಪ್ರೇಚರ್ ನೋಡುತ್ತೆ. ಓಕೆನಾ, ರೂಮ್ ಟೆಂಪ್ರೇಚರ್ ನೋಡಿ LM35 ಎಷ್ಟು ಇದೆ ಅಂತ ಗೊತ್ತಾಗುತ್ತೆ. ಅದನ್ನ ಅನಲಾಗ್ ವೋಲ್ಟೇಜಾಗಿ ಕನ್ವರ್ಟ್ ಮಾಡುತ್ತೆ. ಅಂದರೆ ಕೊಡದೆ ಅನಲಾಗ್ ವೋಲ್ಟೇಜ್ ಅದು ಕನ್ವರ್ಟೇ ಮಾಡೋದು. ಓಕೆನಾ, ಸಾರಿ. ದೆನ್ ESP32 ಅನ್ನೋದಿರೋ ADC ಅಂದರೆ ಅನಲಾಗ್ ಟು ಡಿಜಿಟಲ್ ಕನ್ವರ್ಟರು ತಗೊಂಡು ಟೆಂಪ್ರೇಚರ್ ಆಗಿ ಕನ್ವರ್ಟ್ ಮಾಡಿ ಫೈನಲಿ ನಮಗೆ ಸೀರಿಯಲ್ ಮಾನಿಟರಲ್ಲಿ ಈ ರೀತಿ ತೋರಿಸುತ್ತೆ. ಓಕೆನಾ, ಈ ರೀತಿ ಕರೆಂಟ್ಲಿ ನನ್ನ ರೂಮ್ ಟೆಂಪ್ರೇಚರು 15 to 20 ಈ ರೇಂಜಲ್ಲಿದೆ. ಓಕೆನಾ, ಸೊ ನಮ್ಮ ಏರಿಯಾದಂದರೆ ನಮ್ಮ ಡಿಸ್ಟಿಕ್ಕಿಂದ ಎಷ್ಟಿದೆ, 26 ಡಿಗ್ರಿ ಇದೆ. ಓಕೆನಾ, 26 ಡಿಗ್ರಿ ನಮ್ಮ ಡಿಸ್ಟಿಕ್ಕಿಂದ ಇರೋದು. ಓಕೆ, ಸೊ ಈಗ ನನ್ನ ರೂಮಿಂದ ಇರೋದು 15 to ಪ್ಲಸ್ ಆರ್ ಮೈನಸ್ ಇರುತ್ತೆ. ಸೊ ಇಫ್ ಇನ್ ಕೇಸ್ ನಾನು ಏನಾದರೂ ಒಂದು ಸ್ವಲ್ಪ ಲೈಕ್ ಮಾಡಿದ್ರೆ ಲೈಕ್ ಟೆಂಪ್ರೇಚರ್ ಏನಾದರೂ ಬ್ಯಾಟ್ರಿನೋ ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ಡಾರ್ಕಾಗಿ ಲೈಟ್ ಬಿಟ್ಟರೆ ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆನಾ, ಸೊ ಲೀವ್ ಇಟ್. ಸೊ ಈಗ ನಿಮಗೆ ಮೇನ್ ಮೋಟ್ ಗೊತ್ತಾಯಿತು. ಈಗ ನೀಡಬಲ್ ಕಾಂಪೊನೆಂಟ್ಸು ಸಿಂಪಲ್, ESP32, LM35, ಒಂದು 3 ವೈರು, ಬ್ರೆಡ್ ಬೋರ್ಡ್, ಎನಫ್. ಸೊ ಈಗ ತುಂಬ ಅರ್ಥ ಮಾಡ್ಕೊಬೇಕಾಗಿರೋ ಕಾನ್ಸೆಪ್ಟು ನೀವು ಇದು ಏನಂದರೆ LM35 ಗೊತ್ತಲ್ವಾ, ಏನಂದರೆ 10 ಮಿಲಿವೋಲ್ಟ್. ಇಫ್ ಇನ್ ಕೇಸ್ ರೀಡ್ ಮಾಡಿ 10 ಮಿಲಿವೋಲ್ಟ್ ಅಂತ ತೋರಿಸ್ತಿದೆ ಅಂದರೆ ಅದು 1 ಡಿಗ್ರಿ ಸೆಲ್ಸಿಯಸ್ ಅಂತ. ಓಕೆನಾ, ಇಫ್ ಇನ್ ಕೇಸ್ ಏನಾದ್ರು 400 ಮಿಲಿವೋಲ್ಟ್ ತೋರಿಸಿದ್ರೆ 40 ಡಿಗ್ರಿ ಅಂತ, ಇಫ್ ಇನ್ ಕೇಸ್ 200 ತೋರಿಸಿದ್ರೆ 20 ಡಿಗ್ರಿ ಅಂತ. ಓಕೆನಾ, ಈ ರೀತಿ ಇದು ಅರ್ಥ ಆಯ್ತಲ್ವಾ? ದೆನ್ ಈಗ ಕಾಂಪೊನೆಂಟ್ ಏನು ಮೋಡ್ ಗೊತ್ತಾಯಿತು, ಕಾಂಪೊನೆಂಟ್ಸ್ ನೀಡ್ ಗೊತ್ತಾಯಿತು, ಕನೆಕ್ಷನ್ ಕರೆಕ್ಟ್. ಕನೆಕ್ಷನಿಗೆ ಬನ್ನಿ. ಸಿ, ಈ ರೀತಿ ಕನೆಕ್ಟ್ ಮಾಡಬೇಕಪ್ಪ. ಸಿ, ನಿಮ್ಮ ಕಡೆ ಈ LM35ನ ಇಟ್ಕೊಂಡು ಒಂದು ಸೈಡಲ್ಲಿ ಲೆಫ್ಟು 3.3 ವೋಲ್ಟಿಗೆ. ಓಕೆನಾ, 3.3 ವೋಲ್ಟು, ಇನ್ನೊಂದು ಮಿಡ್ಡು GPU 34, ದೆನ್ ಇನ್ನೊಂದು ಗ್ರೌಂಡಿಗೆ 34 ಗ್ರೌಂಡು. ಓಕೆನಾ, ಸೊ ಓಕೆನಾ, ಅರ್ಥ ಆಯ್ತಲ್ವಾ? ಐ ವಿಲ್ ಶೋ ಯು GPU 34. ಸಿ, 34 ಕಾಣಿಸ್ತಿದೆಯಲ್ವಾ, ಏನಿದು ADC. ಓಕೆನಾ, ಹಂಗಾಗಿ 34ಗೆ ಕನೆಕ್ಟ್ ಮಾಡ್ತಾ ಇರೋದು, ಗೊತ್ತಾಯ್ತಲ್ವಾ? ಸೊ ದೆನ್ ನೆಕ್ಸ್ಟ್ ಏನಪ್ಪ, ಕನೆಕ್ಷನ್ ಆಯಿತು. ದೆನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ಬೇಕಿದೆ ಅಲ್ವಾ? ಸೊ ಬನ್ನಿ ಈಗ ವರ್ಕಿಂಗ್ ಹೇಳ್ತಾ ಹೋಗೋಣ. ಸೊ ಸಿಂಪಲಾಗಿ ಇದು ಬಿಫೋರ್ ಗೋಯಿಂಗ್ ಟು ದಿ ಪ್ರೋಗ್ರಾಮ್ ಸಿಂಪಲ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಅಂದರೆ ನಾವು ಫಸ್ಟು ಟೆಂಪ್ರೇಚರ್ ಎಷ್ಟಿದೆ ಅಂತ ತಿಳ್ಕೊತೀವಿ. ಮೈನ್ ಸರ್ಫೇಸಾಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಟೆಕ್ನಿಕಲಿ ಆಮೇಲೆ ಡೀಪಾಗಿ ಹೋಗ್ತೀನಿ. ಆಮೇಲೆ ಏನು ಮಾಡುತ್ತೆ, ಅದು ಟೆಂಪ್ರೇಚರ್ ಎಷ್ಟಿದೆ ಅಂತ ಹೇಳುತ್ತೆ ಇದಕ್ಕೆ, ESP32ಗೆ. ESP32 ಏನು ಮಾಡುತ್ತೆ, ಡಿಗ್ರಿಲಿ ಈ ಥರ ಕೊಡುತ್ತೆ. ಇಷ್ಟು ಸರ್ಫೇಸು. ಡೀಪಾಗಿ ಬನ್ನಿ. ಈಗ ಫಸ್ಟು ಡಿಫೈನ್ ಮಾಡಿದ್ದೀನಿ LM34 ಅಂತ. ಓಕೆನಾ, ಸೊ ನೆಕ್ಸ್ಟು ಸೀರಿಯಲ್ ಬಿಗಿನ್ ಅಂದರೆ ಇಂಪಾರ್ಟೆಂಟ್ ಬಿಟ್ ಹಾಕಿ. ಓಕೆನಾ, ಅಂದರೆ ಇಲ್ಲಿ ಬಿಗಿನ್ ಆಗಬೇಕಾದ್ರೆ ಇಷ್ಟಲ್ಲಿ ಇಷ್ಟು, ಹಂಗಾಗಿ ನಾವು ಬಿಗಿನ್ ಅಂತ ಸ್ಟಾರ್ಟ್ ಮಾಡಬೇಕು. ಅದನ್ನು ಲೂಪಲ್ಲಿ ಇದೇ ಲೂಪ್ ಇಂಪಾರ್ಟೆಂಟಪ್ಪ. ಅನಲಾಗ್ ರೀಡ್ LM35 ಪಿನ್ ಅಂದರೆ ಈ ಕೊಡುತ್ತಲ್ಲ, ಇದು ಅನಲಾಗ ಕೊಡುತ್ತಲ್ಲ, ಅದನ್ನು ಇದರೊಳಗೆ ಸ್ಟೋರ್ ಮಾಡು ಅಂದರೆ ADC ವ್ಯಾಲ್ಯೂ ಒಳಗೆ ಅಂತ ಹೇಳಿದ್ದೀನಿ. ಓಕೆನಾ, ಆ ಬಂದಿದ್ದ ವ್ಯಾಲ್ಯೂನ ಇಂಟು ಇಷ್ಟು ಮಾಡಿದರೆ ನಮಗೆ ವೋಲ್ಟೇಜಾಗಿ ಸಿಗುತ್ತೆ. ಓಕೆನಾ, ಫ್ಲೋಟಲ್ಲಿ ಸಿಗುತ್ತೆ. ಫ್ಲೋಟ್ ಯಾಕೆಂದರೆ ಈ ರೀತಿ ಬರುತ್ತೆ ನಂಬರ್ಸು, ಹಂಗಾಗಿ. ಸೊ ಈ ಮಲ್ಟಿಪ್ಲೈ ಮಾಡಿದ್ಮೇಲೆ ವೋಲ್ಟೇಜ್ ಸಿಗುತ್ತೆ. ದೆನ್ ಆ ವೋಲ್ಟೇಜನ್ನು ನಾವು 100 ಮಲ್ಟಿಪ್ಲೈ ಮಾಡಿದ್ರೆ ಫೈನಲ್ ನಿಮಗೆ ಈ ಥರ ಟೆಂಪ್ರೇಚರ್ ಡಿಗ್ರಿ ಸಿಗುತ್ತೆ. ಓಕೆನಾ, ಸೊ ಇದು ಇಂಪಾರ್ಟೆಂಟು. ಸೊ ಇಲ್ಲಿ ವೋಲ್ಟೇಜಿಗೋಸ್ಕರ, ಇಲ್ಲಿ ಟೆಂಪ್ರೇಚರ್ಗೋಸ್ಕರ, ಇಲ್ಲಿ ನಮಗೆ ಸಿಗೋದು ಲೈಕ್ ಇನ್ನೊಂದು ಟೆಂಪ್ರೇಚರಲ್ಲಿ ಸಿಗುತ್ತೆ ವ್ಯಾಲ್ಯೂ. ಅಂದರೆ ಟೆಂಪ್ರೇಚರ್ ವ್ಯಾಲ್ಯೂ ಅಂದರೆ ಸಿಂಪಲಾಗಿ ಹೇಳಬೇಕು ಅಂದರೆ ಲೈಕ್ ಅದು ಏನು ನಮ್ಮ ಸರೌಂಡಿಂಗ್ ನೇಚರಲ್ಲಿ ಎಷ್ಟು ಡಿಗ್ರಿ ಇದೆ ಅನ್ನೋದನ್ನ ನಮ್ಮ ಈ LM35 ವೋಲ್ಟೇಜಲ್ಲಿ ಕೊಡುತ್ತೆ. ಅಂದರೆ ವೋಲ್ಟೇಜ್ ಅಂದರೆ ಲೈಕ್ 200 ವೋಲ್ಟೇಜು, 500 ವೋಲ್ಟೇಜ್ ಆ ಥರ ಅಲ್ಲ. ಸಿ, ಐ ವಿಲ್ ಶೋ ಯು. ಸಿ, ಈ ರೀತಿ 10 ಮಿಲಿವೋಲ್ಟ್, 20 ಮಿಲಿವೋಲ್ಟ್ ಆ ಥರ ಕೊಡುತ್ತೆ. ಓಕೆನಾ, ಸೊ ಇಲ್ಲಿ ನೀವು ಕೇಳ್ಬೋದು ಏನು 3.3, 400 ಅವೆಲ್ಲ 8.12 ಬಿಟ್ಟು ಮತ್ತು 3.3 ವೋಲ್ಟೇಜ್ ಇವೆಲ್ಲ ಲೀವ್ ಇಟ್. ಜಸ್ಟ್ ಈ ರೀತಿ
ಸರ್ಫೇಸಲ್ಲಿ ನಿಮಗೆ ಗೊತ್ತಿದ್ದರೆ ಸಾಕು. ಓಕೆ, ಅದು ಫಾರ್ಮುಲಾ ಬರುತ್ತೆ, ಜಸ್ಟ್ ಫಾರ್ಮುಲಾ ಕನ್ವರ್ಟ್ ಮಾಡ್ಕೊಂಡು ನಾವು ಟೆಂಪ್ರೇಚರ್ಗೆ ಎಷ್ಟು ಬೇಕು ಅಂತ ಹಾಕ್ಕೊಂಡಿದ್ದೀವಿ. ಓಕೆ ಅಲ್ವಾ? ಸಿ, ದಿಸ್ ಈಸ್ ಆ್ಯನ್ ಡೆಮೋ. ಓಕೆ, ಔಟ್ಪುಟ್ ಇದು, ಪ್ರೋಗ್ರಾಮ್ ಅರ್ಥ ಆಯಿತು. ದೆನ್ ವಾಟ್ ನೆಕ್ಸ್ಟ್? ಸೊ ಫೈನಲಿ ವಿ ಕಂಪ್ಲೀಟೆಡ್. ಐ ಥಿಂಕ್ ವೇಟ್ ವಿ ವಿಲ್ ಸಿ ವಾಟ್ ವಿ ಕಂಪ್ಲೀಟೆಡ್. ಸಿ, ನಮ್ಮ ಈ ರೋಡ್ ಮ್ಯಾಪ್ ಪ್ರಕಾರ ಲೆವೆಲ್ 1 ಮುಗೀತು, ಲೆವೆಲ್ 2 ಮುಗೀತು. ನಾವು ವಿ ಆರ್ ಇನ್ ಲೆವೆಲ್ 3ಗೆ ಮೂವ್ ಆಗಬೇಕು. ಸೊ ಲೆವೆಲ್ 4, ಲೆವೆಲ್ 5, ಲೆವೆಲ್ 6 ತುಂಬ ಸಖತ್ತಾಗಿರುತ್ತೆ ಪ್ರಾಜೆಕ್ಟ್ಸ್ ಮಾತ್ರ, ರಿಯಲಿ ಹೇಳ್ತಾ ಇದ್ದೀನಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಕೋಡ್, ಅದರ್ವೈಸ್ ಒಂಥರ ಬೋರ್ ಆಗುತ್ತೆ. ಈ ಕಾಂಪೋನೆಂಟ್ಸು ನೋಡಿ ಇಲ್ಲಿ ಇಷ್ಟೊಂದೆಲ್ಲ ಬರ್ನ್ ಆಗ್ತಾ ಇರ್ತವೆ, ಎಷ್ಟೋ ರೆಸಿಸ್ಟರ್ ಮುರ್ಕೊಂಡು ಹೋಗ್ತವೆ, ಇನ್ನು ಕೆಳಗಡೆ ಇದೆ ಬೇಜಾನು. ಸೊ ಅಂದರೆ ತುಂಬ ಫೇಲ್ಯೂರ್ಸ್ ಆಗ್ತಾ ಇರ್ತವೆ. ಸೊ ಅವನ್ನೆಲ್ಲ ವೀಡಿಯೋ ಮಾಡ್ಕೊಂಡು ತೋರಿಸಿದ್ರೆ ಲೈಕ್ ನಿಮ್ಮದು ಕೂಡ ಸುಮ್ಮನೆ ದುಡ್ಡು ಹೋಗ್ಬಿಡುತ್ತೆ ಅಲ್ವಾ? ಸೊ ಲೆಟ್ ಅಸ್ ಸಿ. ಆ್ಯಂಡ್ ಒನ್ ಮೋರ್, ಸಮ್ಮನ್ ಯಾರೋ ಕಮೆಂಟ್ ಹಾಕಿದ್ರು ಅನ್ಸುತ್ತೆ, ಬ್ರೋ ಕನ್ನಡದಲ್ಲಿ ಆಡಿಯನ್ಸ್ ಇಲ್ಲ ಬಟ್ ಇಂಗ್ಲೀಷಿಗೆ ತುಂಬ ಜನ ಇದ್ದಾರೆ. ಸೊ ಅಂದರೆ ಅವ್ರೇನು ತಪ್ಪಾಗಿ ಹೇಳಿಲ್ಲ. ಸೊ ಐ ಆಮ್ ನಾಟ್ ಅಪೋಸಿಷನ್ ಆಫ್ ಕನ್ನಡ ಲ್ಯಾಂಗ್ವೇಜ್ ಅಂತ ಹೇಳಿದ್ದಾರೆ, ತುಂಬ ಒಳ್ಳೆಯದು. ಸೊ ವೈ ಐ ಆಮ್ ಡೂಯಿಂಗ್ ಇನ್ ಕನ್ನಡ? ಸೊ ನನಗೆ ನಾನೇ ಪ್ರಶ್ನೆ ಹಾಕ್ಕೊಂಡ್ರೆ, ಐ ಥಿಂಕ್ ಒಂದು 10ರಿಂದ 20 ಜನ ನೋಡ್ತಿದ್ದು, ಅದರಲ್ಲಿ 2-3 ಜನಕ್ಕೆ ತುಂಬ ಕರೆಕ್ಟಾಗಿ ಅರ್ಥ ಆಗ್ಬಿಟ್ರು ಸಾಕು. ಇನ್ನು ಮಿಕ್ಕಿದ 17 ಜನಕ್ಕೆ ಈ ಥರ ಮಾಡ್ಬೋದು ಅಂತ ಗೊತ್ತಾದರೂ ಸಾಕು ಅಲ್ವಾ? ಸೊ ಲೆಟ್ ಅಸ್ ಸಿ ವಾಟ್ ವಿಲ್ ಹ್ಯಾಪನ್ ಇನ್ ಫ್ಯೂಚರ್ ಅಲ್ವಾ? ನೋಡುವ. ಇಫ್ ಇನ್ ಕೇಸ್ ನಾವು ESP32 ಮುಗಿಸಿ ನೆಕ್ಸ್ಟು ಪಾಡ್ಕಾಸ್ಟ್ ಸೀರೀಸ್ ಎಲ್ಲ ಬರುತ್ತೆ. ಸೊ ಇನ್ನೂ ಏನೇನೋ ದೊಡ್ಡದಾಗಿದೆ ನೋಡುವ. ನಮ್ಮ ಕರ್ನಾಟಕ ಜನತೆಗಳು ಯಾವ ರೀತಿ ನಮಗೆ, ಇದು ನನ್ನ ಸಹಾಯ ಅಂತಲೇ ಕರಿತೀನಿ, ಇಲ್ಲ ಯಾವ ರೀತಿ ಉಪಯೋಗಿಸ್ಕೊಂತಾರೆ ಅಂತ ಕರಿಬೋದಾ, ನೋಡುವ. ಅಷ್ಟೊಂದು ದೊಡ್ಡನಲ್ಲ ನಾನು ಇಷ್ಟೊಂದು ಮಾತಾಡೋಕ್ಕೆ. ಸೊ ಲೆಟ್ ಅಸ್ ಸಿ, ಎವ್ರಿಥಿಂಗ್ ಈಸ್ ಡಿಪೆಂಡ್ಸ್ ಆನ್ ಗಾಡ್ ಪ್ಲ್ಯಾನಿಂಗ್ ಅಲ್ವಾ? ನೋಡುವ. ಸೊ ಎಸ್, ವಿ ವಿಲ್ ಸ್ಟಾಪ್ ಇಟ್ ಹಿಯರ್. ವಿ ವಿಲ್ ಮೂವ್ ಟು ಲೆವೆಲ್ 3 ಆನ್ ನೆಕ್ಸ್ಟ್ ವಿಡಿಯೋ ಗೈಸ್. ಅಂಟಿಲ್, ಟೇಕ್ ಕೇರ್.